ವೆಲ್ಕಮ್ ಬ್ಯಾಕ್. ಇನ್ನು ಪರಪ್ಪನ ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ದರ್ಶನ್ನ ಯಾವ ರೀತಿ ಆಟಿಟ್ಯೂಡ್ ಇತ್ತು ಎಲ್ಲವೂ ಕೂಡ ನೋಡಿದ್ವಿ. ಆದ್ರೆ ಈಗ ಬಳ್ಳಾರಿ ಜೈಲಲ್ಲಿ ದರ್ಶನ್ನ ಕ್ವಾಟ್ಲೆ ಒಂದಾ ಎರಡ ಏನೇನೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ದರ್ಶನ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಒಂದೊಂದಾಗಿ ಬರ್ತಾ ಇದೆ ನೋಡಿ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ನಿತ್ಯ ಕಿರಿಕನ್ನ ಮಾಡ್ತಾ ಇದ್ದಾನೆ. ದರ್ಶನ್ ಯಾವ ರೀತಿ ಅಂತ ಹೇಳಿದ್ರೆ ಅಲ್ಲಿನ ತನಿಖಾಧಿಕಾರಿಗಳಿಗೆ ಕಿರಿಕಿರು, ಜೈಲಾಧಿಕಾರಿಗಳಿಗೂ ಕಿರಿಕನ್ನ ಮಾಡ್ತಾ ಇದ್ದಾನೆ. ದರ್ಶನ್ 2 ದಿನಕ್ಕೊಂದು ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾನೆ. ದರ್ಶನ್ 2 ದಿನ ಆದ್ರೆ ಸಾಕು, ಒಂದೊಂದೇ ಡಿಮ್ಯಾಂಡು. ಯಾವ ರೀತಿಯಾಗಿ ಡಿಮ್ಯಾಂಡ್ ಅಂತ ಹೇಳಿದ್ರೆ, ಮೊದಲು ಸರ್ಜಿಕಲ್ ಚೇರ್ಗಾಗಿ ಬೇಡಿಕೆ. ಗೊತ್ತಾಯ್ತಲ್ಲ ಸರ್ಜಿಕಲ್ ಚೇರ್ ಅಂದ್ರೆ ಏನಂತ. ನನಗೆ ಇಂಡಿಯನ್ ಟಾಯ್ಲೆಟ್ ಆಗಲ್ಲ, ಜೈಲಲ್ಲಿ ಏನಾದರೂ ವೆಸ್ಟರ್ನ್ ಟಾಯ್ಲೆಟ್ ಕೊಡ್ತಾರಾ, ಇಂಡಿಯನ್ ಆಗಲ್ಲ ಅಂತ ಹೇಳೋನೆ. ಅದಕ್ಕೆ ಈಗ ಸರ್ಜಿಕಲ್ ಚೇರ್ಗಾಗಿ ಬೇಡಿಕೆ ಇಟ್ಟರು. ಓಕೆ ಫೈನ್ ಕೊಡಿ ಅಂತ ಕೊಟ್ಬಿಟ್ರು. ಇನ್ನೊಂದು ಕಡೆ ವೈದ್ಯರ ಪರಿಶೀಲನೆ ಬಳಿಕ ಸರ್ಜಿಕಲ್ ಚೇರ್ ಸಿಕ್ತು. ಸುಖ ಸುಮ್ಮನೆ ಕೊಟ್ಟಿಲ್ಲ. ಹೌದಾ ಇತ್ನಿಗೆ ಸಮಸ್ಯೆ ಇದೆಯಾ, ಕೂತ್ಕೊಳ್ಳೋಕೆ ಆಗಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಆಮೇಲೆ ಸರ್ಜಿಕಲ್ ಚೇರ್ ಕೊಟ್ರು. ಬಳಿಕ ಟಿವಿಗಾಗಿ ಸಿಬ್ಬಂದಿ ಜೊತೆ ಜಿದ್ದು ಹಿಡಿದು ಕೂತವನೆ. ಟಿವಿ ಅಂದ್ರೆ ಆಗಲ್ಲ ಏನ್ರಿ ಮೀಡಿಯಾ ಅಂತೆಲ್ಲ ಕೇಳ್ದವನೆ. ಈಗ ಟಿವಿಗಾಗಿ ಜಿದ್ದು ಹಿಡಿದು ಕೂತವನೆ. ಅದು ಏನೋ ಒಂದು ಅನುಕಂಪದ ಮೇಲೆ ಕೊಟ್ಟರು. 2 ಬಾರಿ ಟಿವಿ ಬದಲಾಯಿಸಲಾಯಿತು. ಅದು ಹಾಳಾ ಟಿವಿ ಕೊಟ್ರಂತೆ, ರಿಪೇರಿ ಮಾಡ್ರಂತೆ. ಆ ಟಿವಿ ಬೇಡ, ನನಗೆ ಇನ್ನೊಂದು ಬೇಕು, ಹೊಸ ಶೋರೂಮಿಂದನೇ ಟಿವಿ ತಗೊಂಡು ಬಂದು ಕೊಡಿ ಅಂತ ಬೇಡಿಕೆ ಇಟ್ಟ. 32 ಇಂಚಿನ ಟಿವಿಯನ್ನು ನೀಡಿದ್ದಾರೆ ಜೈಲು ಸಿಬ್ಬಂದಿಯವರು. ಕಾಣ್ಲಿ ಅತ್ತ, ಆರಾಮಿಂದ ಇರಲಿ ಅತ್ತ, ಕೂತ್ಕೊಳ್ಳಿ ಅಂತ, ಬೇರೆ ಬೇರೆ ಇವ್ರ ಬಗ್ಗೆ ಏನಾದರೂ ಮಾಹಿತಿಗಳು ಸಿಗ್ಲಿ ಅಂತ ಹೇಳ್ಕೊಂಡು ಟಿವಿಯನ್ನಂತೂ ಕೊಟ್ಟರು. 32 ಇಂಚಿನ ಹೊಸ ಟಿವಿಯನ್ನ ಜೈಲಾಧಿಕಾರಿಗಳು ನೀಡಿದ್ದಾರೆ. ಅದಾದರ ನಂತರ ಮುಂದೇನು, ಟಿವಿ ಆಯಿತು, ಚಾನಲ್ಗಾಗಿ ದರ್ಶನ್ ದೌಲತ್ ಶುರುವಾಯಿತು. ಚಾನಲ್ ಏನು ಕೊಟ್ಟರು, ಗೌರ್ಮೆಂಟ್ ಚಾನಲ್ ಅಂದರೆ ಚಂದನ, ಅದನ್ನು ನೋಡ್ಕೊಂಡಿರಪ್ಪ ಅಂತ ಹೇಳ್ಕೊಂಡು. ಆದರೆ ನನಗದು ಬೇಡ, ನನಗೆ ಬೇರೆ ಚಾನಲ್ಗಳು ಬೇಕು. ಮುಂಚೆ ಬಾಯಿ ಬಂದಂಗೆ ಹೇಳುವಾಗ ಎಲ್ಲ ಓಕೆ ಆಯಿತು, ಏನ್ರಿ ಮೀಡಿಯಾ ಅಂತ ಕೇಳುವಾಗ. ಇವಾಗ ಅದು ಬೇಡ, ಅದೇ ಬೇಕಾಯಿತು. ಆತನ ಬಗ್ಗೆ ಸುದ್ದಿ ಏನಾಗ್ತಾ ಇದೆ ಅಪ್ಡೇಟ್ಸ್ ಅಂತ ಕೊಡೋಕೆ ಅದೇ ಬೇಕಾಯ್ತು. ಇವಾಗ ಚಂದನ ಬದಲು ಬೇರೆ ಬೇರೆ ಚಾನಲ್ಗೆ ಬೇಡಿಕೆಯನ್ನು ಇಟ್ಟಿದ್ದಾನೆ ಇದೇ ನಟ ದರ್ಶನ್. ನನಗೆ ಚಂದನ ಬೇಡ, ಬೇರೆ ಬೇರೆ ಚಾನಲ್ ಬೇಕು ಸ್ವಾಮಿ, ಆ ಚಾನಲ್ಲು ನನ್ನ ಟಿವಿಯಲ್ಲಿ ಬರಬೇಕು. ಈಗ ಕೂರ್ಲು ಕುರ್ಚಿ, ಮಲಗಲು ಮೆತ್ತಗೆನೆ ಹಾಸಿಗೆ ಬೇಕಂತ ಹಠ ಹಿಡಿದು ಕೂತವನೆ. ಅದೇನು ಐಷಾರಾಮಿ ಹೋಟ್ಲ ಅಥವಾ ಪರಪ್ಪನ ಅಗ್ರಹಾರನ? ಪರಪ್ಪನ ಅಗ್ರಹಾರದಲ್ಲಿ ಕೇಳ್ದಂಗೆಲ್ಲ ಕೊಟ್ಬಿಟ್ರು. ಐಷಾರಾಮಿ ಹೋಟ್ಲ್ ಥರ ರಾಜಾತಿಥ್ಯ. ಈಗ ಕೂರ್ಲನ್ನು ಕುರ್ಚಿ ಬೇಕು, ಮಲಗಲು ನನಗೊಂದು ಮೆತ್ತಗೆನೆ ಹಾಸಿಗೆ ಬೇಕು ಅಂತ ಈಗ ನಟ ದರ್ಶನ್ ಪಟ್ಟಿ ಹಿಡಿದು ಕೂತಿದ್ದಾನೆ ಜೈಲಾಧಿಕಾರಿಗಳಿಗೆ. ಆದರೆ ಅವ್ರೇನು ಮಾಡೋರು ಅಂತ ಹೇಳಿದ್ರೆ, ಜೈಲ್ ಮ್ಯಾನ್ಯಲ್ನಲ್ಲಿ ಇದೆಯಾ, ಇದು ಇದ್ರೆ ಮಾತ್ರ, ಇಲ್ಲಾಂದ್ರೆ ಅವ್ರು ಕೊಡೋಕ್ಕೆ ಹೋಗಲ್ಲ. ತಲೆದಿಂಬು ಬೇಕಂತ ಅಯ್ಯ ಹೇಳ್ತಿದ್ದಾನೆ. ಅಲ್ಲೇನಂದ್ರೆ ನೆಲದ ಮೇಲೆ ಮಲ್ಕೋಬೇಕು, ಚಾಪೆ ಇರುತ್ತೆ, ಚಾಪೆ ಹಾಕೊಂಡು ಮಲ್ಕೋಬೇಕು. ಬೆನ್ನೋವೋ ಕೈಕಾಲು ನೋವೋ ಅದೆಲ್ಲ ಯಾವುದು ಕೇಳಲ್ಲ. ಅದೇನಂತ ಹೇಳಿದ್ರೆ ಜೈಲು ಅಪರಾಧಿ ಹೋಗು ಅಂದರೆ ಹೇಳಿದ್ರೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಸುಮ್ಮನೆ ಮಲ್ಕೋಬೇಕಷ್ಟೇ. ನನಗೆ ಕಾಟ್ ಬೇಕು, ಬೆಡ್ ಬೇಕು, ಐಷಾರಾಮಿ ದಿಂಬು ಬೇಕು, ಅದೆಲ್ಲ ಯಾವುದು ಕೂಡ ಇಲ್ಲಿ ನಡೆಯೋಲ್ಲ. ಜೈಲ್ ಮ್ಯಾನ್ಯಲ್ ಪ್ರೊಸೆಸಲ್ಲಿ ಏನೆಲ್ಲ ಇದೆ ಅದ್ರ ಪ್ರಕಾರ ಕೂಡ ಬಳ್ಳಾರಿ ಜೈಲಿನಲ್ಲಿ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಇದು ದಾಸನ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು. ದಾಸ ಸಾಕಷ್ಟು ಡಿಮ್ಯಾಂಡನ್ನು ಮಾಡ್ದ. ಜೊತೆಗೆ ಈಗಾಗಲೇ ಗಮನಿಸಬಹುದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಬಳ್ಳಾರಿ ಪ್ರತಿನಿಧಿ ಆದಂತಹ ರೇಣುಕಾರಾಧ್ಯ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಈಗ ಬಳ್ಳಾರಿಯಲ್ಲಿ ಏನೆಲ್ಲ ನಡೀತಾ ಇದೆ, ಬಹಳಷ್ಟು ವಿಚಾರಗಳು ಕೇಳ್ಪಟ್ವಿ, ಸದ್ಯ ಏನಾಗ್ತಾ ಇದೆ? ನಿಕೇಶ್, ದರ್ಶನ್ ವಿಚಾರದಲ್ಲಿ ನಾವು ನೋಡೋದಾದ್ರೆ 2 ರಿಂದ 3 ದಿನಕ್ಕೆ ಒಂದೊಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ದರ್ಶನ್ಗೂ ಕೂಡ ಇದು ಜೈಲು ಅನ್ನೋದು ಗೊತ್ತಿರಬೇಕಾಗಿತ್ತು. ಆದರೆ ಜೈಲು ಅನ್ನೋದನ್ನು ಮರೆತು ಕೂಡ ಇಲ್ಲಿ ಎಲ್ಲ ರೀತಿಯ ಸೌಲಭ್ಯಕ್ಕಾಗಿ ಪದೇ ಗೋಗರಿತಾ ಇದ್ದಾರೆ. ಜೈಲಿನ ಸಿಬ್ಬಂದಿ ನಿರಾಕರಿಸಿದ್ರು ಕೂಡ ಒಂದು ಹಂತಕ್ಕೆ ದರ್ಶನ್ ಮುಂದೆ ಹೋಗಿದ್ದಾರೆ. ಯಾವ ಹಂತಕ್ಕೆ ಅಂದರೆ, ಕಳೆದ ಬಾರಿ VC ಏನಿತ್ತು ಅಂದರೆ ದರ್ಶನ್ ಅವರು 17ನೇ ತಾರೀಕು ನ್ಯಾಯಾಧೀಶರ ಮುಂದೆ ಅವರ ಕಸ್ಟಡಿ ಅಂತ್ಯವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದರು. ಅಂತಹ ಸಂದರ್ಭದಲ್ಲಿ ಅವರ ವಕೀಲರ ಮೂಲಕ ನನಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಜೈಲಿನಲ್ಲಿ ಕೊಡ್ತಾ ಇಲ್ಲ, ನನ್ನನ್ನು ಏಕಾಂಗಿಯಾಗಿ ಒಂದು ಸೆಲ್ನಲ್ಲಿ ಭದ್ರತೆಯ ನೆಪ ಹೇಳಿ ಒಂದು ರೀತಿ ಟೆರರಿಸ್ಟ್ ಅಂತೆ ಇಟ್ಟಿದ್ದಾರೆ ಅನ್ನುವ ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ರು. ಆಗ ನ್ಯಾಯಾಧೀಶರು ಜೈಲಿನ ಅಧಿಕಾರಿಗಳಿಗೆ ಯಾಕ್ರಿ ಹೀಗೆ ಮಾಡಿದ್ದೀರಾ, ಅವರಿಗೆ ಸೌಲಭ್ಯಗಳನ್ನು ಕೊಡಿ ಅಂತ ಹೇಳೋದ್ರ ಜೊತೆಗೆ ಇನ್ನೊಂದು ಮಾತನ್ನು ದರ್ಶನ್ ಪರ ವಕೀಲರಿಗೆ ಹೇಳಿರ್ತಕ್ಕಂಥದ್ದು. ಅದೇನೆಂದರೆ, ಜೈಲಿನ ಮ್ಯಾನ್ಯುವಲ್ನಲ್ಲಿ ಏನಿದೆ ಅದಷ್ಟೇ ಕೊಡಿ ಅನ್ನುವ ಮಾತನ್ನು ಜಡ್ಜ್ ಸಾಹೇಬರು ಹೇಳಿರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಅವರು ಈ ವಿಚಾರದಲ್ಲಿ ಪದೇ ಕಿರಿಕನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ನ್ಯಾಯಾಧೀಶರು ದರ್ಶನ್ ವೆಲ್ಕಮ್ ಬ್ಯಾಕ್. ದರ್ಶನ್ ಕತೆ ನೋಡಿದ್ವಿ. ಆದ್ರೆ ಈಗ ಪವಿತ್ರ ಗೌಡ ಏನ್ ಮಾಡ್ತಿದ್ದಾಳೆ ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಪವಿತ್ರ ಗೌಡ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗ್ತಿದ್ದಂತೆ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಈ ಮಿಂಚುಳ್ಳಿ ಪವಿತ್ರ ಗೌಡ. ಕಣ್ಣೀರು ಹಾಕ್ತಿದ್ದಾಳಂತೆ. ಹಾಗಾದ್ರೆ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ? ಬನ್ನಿ, ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಈ
ಗ್ಯಾಂಗ್ ದಿಕ್ಕಾಪಾಲು, ಪವಿತ್ರ ಕಣ್ಣೀರು. ಸೆರೆಮನೆಯಲ್ಲಿ ಸಾಕಾಯ್ತು ಸಿಂಗಲ್ ಜೀವನ. ಇವಳು ಮಳ್ಳಿ ಮಿಂಚುಳಿ. ಪೊಲೀಸರು ಮನೆಯೊಳಗೆ ನುಗ್ಗಿ ತಲಾಶ್ ಮಾಡ್ತಿದ್ದಾಗ್ಲೂ ಸ್ಟೈಲಿಶ್ ಆಗಿ ಮೇಕಪ್ ಮಾಡ್ಕೊಂಡು ಬಂದಿದ್ದ ಲಿಪ್ಸ್ಟಿಕ್ ರಾಣಿ. ಮೇಕಪ್ ಇಲ್ಲದೆ ಮುಖಾನೇ ತೋರಿಸಲ ಅಂತಿದ್ದ ಬಿಂಕದ ಸಿಂಗಾರಿಗೆ ಈಗ ಅದೃಷ್ಟ ಕೈ ಕೊಟ್ಟಿದೆ. ಕೊಲೆ ಕೇಸಲ್ಲಿ ಈ ಚಂದುಳ್ಳಿ ಕಂಬಿ ಹಿಂದೆ ಕಾಲ ದೂಡ್ತಿದ್ದಾಳೆ. ಎಸ್, ನಾವು ಹೇಳ್ತಿರೋದು ಡೆವಿಲ್ನ ಡೌ ಪವಿತ್ರ ಗೌಡ ಬಗ್ಗೆ. ನನ್ನ ಜೊತೆ ದರ್ಶನ್ ಇದ್ದಾನೆ. ನಾನು ಹೇಳ್ದಂಗೆ ಕೇಳ್ತಾನೆ, ನನಗಾಗಿ ಪ್ರಾಣವನ್ನೇ ಕೊಡ್ತಾನೆ, ಬೇಕಾದ್ರೆ ಜೀವವನ್ನು ಕೂಡ ತೆಗಿತಾನೆ ಅನ್ನೋ ದಿಮಾಕಿನ ಡೌ ರಾಣಿಯ ಸ್ಟೋರಿ. ದರ್ಶನ್ ಇದ್ದಾನೆ ಅನ್ನೋ ಹಮ್ಮಿನಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೂ ಬಂದ ಪವಿತ್ರ ಸ್ಥಿತಿ ಇಂದು ಅಯೋಮಯವಾಗಿದೆ. ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಿದ್ದಂತೆ ಇತ್ತ ಪವಿತ್ರ ಒಬ್ಬಂಟಿ ಆಗಿದ್ದಾಳೆ. ಇವಳ ಕಷ್ಟ ಕೇಳೋಕ್ಕೂ ಒಂದು ಕಿವಿಯೂ ಇಲ್ಲದಂತಾಗಿದೆ. ದರ್ಶನ್ ಆಪ್ತ ವಲಯದಲ್ಲಿ ಪವಿತ್ರಾಳನ್ನ ಅತ್ತಿಗೆ ಅಂತಾನೆ ಕರೆಯುತ್ತಿದ್ರು. ಜೈಲಿಗೆ ಬಂದವರೆಲ್ಲ ಇವಳನ್ನು ಕೂಡ ಮೀಟ್ ಮಾಡಿ ಹೋಗ್ತಿದ್ರು. ಯಾವಾಗ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ನೋ ಆವಾಗ್ಲೇ ನೋಡಿ ಪವಿತ್ರಾಳ ಹಣೆ ಬರಹವು ಬದಲಾಯಿತು. ಅಣ್ಣನ ದುಸ್ಥಿತಿಗೆ ಇವಳೇ ಕಾರಣ ಅಂತ ಹಳೆ ಸ್ನೇಹಿತರೆಲ್ಲ ಕೆಂಡ ಕಾರ್ತಿದ್ದಾರೆ. ಚಿತ್ರರಂಗದ ಆಪ್ತರಿರಲಿ, ಇಷ್ಟು ದಿನ ವಾರಕ್ಕೊಮ್ಮೆ ಜೈಲಿಗೆ ಭೇಟಿ ನೀಡುತ್ತಿದ್ದವರು ಸಹ ಇತ್ತ ಸುಳಿಯುತ್ತಿಲ್ಲ. ಹೀಗಾಗಿ ಪವಿತ್ರ ಸೆರೆಮನಿಯಲ್ಲಿ ಅಸಲಿ ಕೈದಿಯಾಗಿದ್ದಾರೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವಿಷ್ಟು ದರ್ಶನ್ ಬಗ್ಗೆ ಅಪ್ಡೇಟ್ಸ್. ಆದ್ರೆ ಇನ್ನು ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರಗಳು ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಶ್ರುತಿ. ಕೋರ್ಟಿಗೆ ಥ್ಯಾಂಕ್ ಯು ನಿಕೇಶ್. ಈಗ ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂಸ್. ಶಾಸಕ ಮುನಿರತ್ನಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿ 42ನೇ ಎಸಿಎಂಎಂ ಕೋರ್ಟ್ ಆದೇಶ ನೀಡಿದೆ. ಮಹಿಳೆ ಅತ್ಯಾಚಾರ ಆರೋಪದ ಹಿನ್ನೆಲೆ ಅಕ್ಟೋಬರ್ 5ರ ತನಕ ಬಿಜೆಪಿ ಶಾಸಕ ಮುನಿರತ್ನಗೆ ಜೈಲೇ ಗತಿಯಾಗಿದೆ. ಕೋರ್ಟ್ನಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ರಾಜೀನಾಮೆ ಇಂಗಿತ ವ್ಯಕ್ತಪಡಿಸಿದ್ರು. ನನ್ನನ್ನು ಜೈಲಲ್ಲಿ ಇಡೋದಕ್ಕೆ ವ್ಯವಸ್ಥಿತವಾದ ಸಂಚು ಮಾಡಲಾಗಿದೆ. ಲೋಕಸಭಾ ಚುನಾವಣೆಯ ಬಳಿಕ ಇದೆಲ್ಲ ಶುರುವಾಗಿದೆ ಅಂತ ಆರೋಪ ಮಾಡಿದ್ರು. 5 ವರ್ಷಗಳ ಬಳಿಕ ನನ್ನ ವಿರುದ್ಧ ಅತ್ಯಾಚಾರ ದೂರು ಕೊಡಿಸಿದ್ದಾರೆ. ಆಕೆ ಮೊದಲೇ ಕೊಡಬಹುದಿತ್ತಲ್ಲ ಅಂತ ಮುನಿರತ್ನ ಹೇಳಿದ್ದಾರೆ. ಕಲಬುರಗಿ ನಗರದಲ್ಲಿ ರಸ್ತೆ ಮಧ್ಯೆ ಭಾರಿ ಗಾತ್ರದ ಲಾರಿ ಸಿಲುಕಾಕಿಕೊಂಡಿರುವ ಘಟನೆ ನಡೆಯಿತು. ಕ್ರೇನ್ ಮೂಲಕ ಲಾರಿ ಮೇಲೆತ್ತೋದಕ್ಕೆ ಸ್ಥಳೀಯರು ಹಾಗೂ ಪೊಲೀಸರು ಹರಸಾಹಸ ಪಟ್ಟರು. ಕಳಪೆ ಕಾಮಗಾರಿಯಿಂದಾಗಿ ರಸ್ತೆ ಕುಸಿತವಾಗಿರುವ ಶಂಕೆ ವ್ಯಕ್ತವಾಗಿದೆ. ಬೆಳಗಾವಿಗೂ ಪ್ಯಾಲೆಸ್ತೀನ್ ಧ್ವಜ ವಿವಾದ ಹಬ್ಬಿದೆ. ಕೆಲ ಮುಸಲ್ಮಾನ ಯುವಕರು ಪ್ಯಾಲೆಸ್ತೀನ್ ಧ್ವಜದ ಮಾದರಿ ಪೆಂಡಾಲ್ ಅಳವಡಿಸಿದ್ರು. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಧ್ವಜ ತೆರವುಗೊಳಿಸಿದ್ದಾರೆ. ನಾಳೆ ಈದ್ ಮಿಲಾದ್ ಮೆರವಣಿಗೆಯ ಹಿನ್ನೆಲೆ ಪೆಂಡಾಲ್ ಅಳವಡಿಸಲಾಗಿತ್ತು.